ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾಕೆಟ್ ಮನಿ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ವಿಡ್ಮೇಟ್ ಕ್ಯಾಶ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ವಿಡ್ಮೇಟ್ ಆ್ಯಪ್ ಬಗ್ಗೆ ಗೊತ್ತಿದೆ ಅನ್ಕೊತೀನಿ. ಸೇಮ್ ಇದೇ ಆ್ಯಪ್ ಕಂಪನಿ ಕಡೆಯಿಂದ ಬಂದಿರೋದು ಸೆಕೆಂಡ್ ಆ್ಯಪ್ ಆಗಿದೆ. ಈ ಆ್ಯಪ್ನಲ್ಲಿ ನೀವು ಸಣ್ಣ ಪುಟ್ಟ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಡೈಲಿ ಏನಿಲ್ಲ ಅಂದರೂ 20 ರೂಪಾಯಿಂದ 50 ರೂಪಾಯಿವರೆಗೆ ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು. ಈ ಆ್ಯಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಒಂದು ರಿಕ್ವೆಸ್ಟ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನಮ್ಮ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಆ್ಯಪ್ ಯೂಸರ್ ಇಂಟರ್ಫೇಸ್ ಅನ್ನೋದು ಈ ಥರ ಕಾಣುತ್ತೆ. ಇವಾಗ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಪರ್ಮಿಷನ್ಸ್ನ ಅಲೋ ಮಾಡಿದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 2000 ಕಾಯಿನ್ಸ್ ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗಿರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ನೀವು ಇನ್ವೈಟ್ ಕೋಡ್ನ ಅಪ್ಲೈ ಮಾಡಬೇಕು. ಇನ್ವೈಟ್ ಕೋಡ್ನ ಅಪ್ಲೈ ಮಾಡಿದರೆ 3000 ಕಾಯಿನ್ಸ್ ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಎಂಟರ್ ಕೋಡ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ವೈಟ್ ಕೋಡ್ನ ಅಪ್ಲೈ ಮಾಡಬೇಕು. ನಾನು ಈ ವಿಡಿಯೋ ಸ್ಕ್ರೀನ್ ಮೇಲೆ ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ರೆಫರಲ್ ಕೋಡ್ನ ಕೊಟ್ಟಿರ್ತೀನಿ. ಅದನ್ನು ನೋಡಿ ನೀವು ಅಪ್ಲೈ ಮಾಡಿದ್ಮೇಲೆ 3000 ಕಾಯಿನ್ಸ್ ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಕೋಡ್ ಎಂಟರ್ ಮಾಡಿದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ 3000 ಕಾಯಿನ್ಸ್ ಅನ್ನೋದು ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಇನ್ವೈಟ್ ಕೋಡ್ ಅಪ್ಲೈ ಮಾಡಿದ್ಮೇಲೆ 3000 ಕಾಯಿನ್ಸ್ ಅನ್ನೋದು ವ್ಯಾಲೆಟಲ್ಲಿ ಆ್ಯಡ್ ಆಗಿದೆ. ಫ್ರೆಂಡ್ಸ್, ಈ ಆ್ಯಪ್ನಲ್ಲಿ ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ 3-4 ಆಪ್ಷನ್ಸ್ ಇದೆ. ಇವಾಗ ಈ ಆಪ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಆಪ್ಷನ್ ಬಂದುಬಿಟ್ಟು ಡೈಲಿ ನೀವು ಈ ಆ್ಯಪ್ನ ಓಪನ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಚೆಕ್-ಇನ್ ಅನ್ನೋದಾಗುತ್ತೆ. ಚೆಕ್-ಇನ್ ಆದಮೇಲೆ 2000 ಕಾಯಿನ್ಸ್ ಅನ್ನೋದು ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಪಿಗ್ಗಿ ಬ್ಯಾಂಕ್ ಅಂತ ಒಂದು ಬಾಕ್ಸ್ ಇರುತ್ತೆ. ಇದನ್ನು ಓಪನ್ ಮಾಡಿದರೆ ಕಾಯಿನ್ಸ್ ಅನ್ನೋದು ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಡೈಲಿ ನಾವು 3 to 4 ಟೈಮ್ಸ್ ಈ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಬಾಕ್ಸ್ ಕೆಳಗಡೆ ಲೆವೆಲ್ 1 ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೀ ಅಪ್ಗ್ರೇಡ್ 1 ಸೈಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಅಪ್ಗ್ರೇಡ್ ಮಾಡ್ಕೋಬೋದು. ನೀವು ಅಪ್ಗ್ರೇಡ್ ಮಾಡಿದರೆ ಎಕ್ಸ್ಟ್ರಾ 20 ಕಾಯಿನ್ಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಡೈಲಿ ನೀವು 5 ಟೈಮ್ಸ್ವರೆಗೆ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೋದು ಈ ಬಾಕ್ಸಿಂದ. ಫ್ರೆಂಡ್ಸ್, ಈ ಬಾಕ್ಸಲ್ಲಿ ಫಸ್ಟ್ ನಾವು 200 ಕಾಯಿನ್ಸ್ನ ಕಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್ನ ಅಪ್ಡೇಟ್ ಮಾಡ್ಕೊಂಡಿದ್ಮೇಲೆ 220 ಕಾಯಿನ್ಸ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ. ಜಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಡೈಲಿ ಒಂದ್ಸರಿ ನೀವು ಈ ಲೆವೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಅಪ್ಗ್ರೇಡ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೈಲಿ ಅಪ್ಗ್ರೇಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಥರ್ಡ್ ಆಪ್ಷನ್ ಬಂದುಬಿಟ್ಟು ವಾಚ್ ವಿಡಿಯೋಸ್ ಅಂತ. ಈ ಆ್ಯಪ್ನಲ್ಲಿ ತುಂಬ ವೀಡಿಯೋಸ್ಗಳಿರುತ್ತೆ. ನೀವು ಈ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಕಾಯಿನ್ಸ್ನ ಅರ್ನಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ಫೋರ್ತ್ ಅರ್ನಿಂಗ್ ಆಪ್ಷನ್ ಬಂದುಬಿಟ್ಟು ಈ ಆ್ಯಪ್ನಲ್ಲಿ ಬೇರೆ ಬೇರೆ ಆ್ಯಪ್ಸ್ ಇರುತ್ತೆ. ಈ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕಾಯಿನ್ಸ್ನ ಅರ್ನಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ನಾನು ಯಾವುದಾದ್ರೂ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಆ್ಯಪ್ನಲ್ಲಿ ಬೇರೆ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಸ್ಟೆಪ್ಸ್ ಕೊಟ್ಟಿರ್ತಾರೆ. ಆ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಮಾತ್ರ ಕಾಯಿನ್ಸ್ ಅನ್ನೋದು ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾನು ಎಂಟ್ರಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ 4000 ಕಾಯಿನ್ಸ್ ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಗೆಟ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕೆಲವೊಂದು ಸ್ಟೆಪ್ಸ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲಿಕ್ ದ ಬಟನ್ ಬಿಲೋ ಅಂತ ಇದೆ. ಗೆಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಆ್ಯಪ್ನ 2 to 3 ಮಿನಿಟ್ಸ್ವರೆಗೆ ಯೂಸ್ ಮಾಡಬೇಕು. ಯೂಸ್ ಮಾಡಿದ್ಮೇಲೆ 4000 ಕಾಯಿನ್ಸ್ ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಕೆಲವೊಂದು ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ, ಕೆಲವೊಂದು ಆ್ಯಪ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇರೋಂಗಿಲ್ಲ. ಫ್ರೆಂಡ್ಸ್, ನಾನು ಎಂಟ್ರಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ 2 to 3 ಮಿನಿಟ್ಸ್ವರೆಗೆ ಯೂಸ್ ಮಾಡಿದ್ಮೇಲೆ 4000 ಕಾಯಿನ್ಸ್ ಅನ್ನೋದು ಆ್ಯಡ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು 4000 ಕಾಯಿನ್ಸ್ ಆ್ಯಡ್ ಆಗಿರೋದು. ಫ್ರೆಂಡ್ಸ್, ಈ ಆ್ಯಪ್ನಲ್ಲಿ ಡೈಲಿ ಹೊಸ ಆ್ಯಪ್ಸ್ ಅನ್ನೋದು ಅಪ್ಡೇಟ್ ಆಗ್ತಾ ಇರುತ್ತೆ. ಈ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಜಾಸ್ತಿ ಅರ್ನಿಂಗ್ ಮಾಡ್ಕೋಬೋದು. ಈ ಆ್ಯಪ್ನಲ್ಲಿ ಲಾಸ್ಟ್ ಅರ್ನಿಂಗ್ ಆಪ್ಷನ್ ಬಂದುಬಿಟ್ಟು ಇನ್ವೈಟ್ ಆ್ಯಂಡ್ ಅರ್ನ್ ಅಂತ. ಈ ಆ್ಯಪ್ನ ಒಂದು ಫ್ರೆಂಡ್ಗೆ ರೆಫರ್ ಮಾಡಿದರೆ 5 ರೂಪಾಯಿ ಬರುತ್ತೆ. 5 ರೂಪಾಯಿ ಬರಬೇಕಂದ್ರೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಂತ ಇವಾಗ ನೋಡ್ತಾ ಹೋಗೋಣ. ಈ ಆ್ಯಪ್ನ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಬೇಕಂದ್ರೆ ಇನ್ವೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಥ್ರೂ ನಿಮ್ಮ ಫ್ರೆಂಡ್ಸ್ಗೆ ಲಿಂಕ್ನ ಶೇರ್ ಮಾಡಿದ್ಮೇಲೆ ನೀವು ರೆಫರ್ ಮಾಡಿರೋ ಫ್ರೆಂಡ್ ಬಂದುಬಿಟ್ಟು ನಿಮ್ಮ ಲಿಂಕ್ ಥ್ರೂ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕಂಪಲ್ಸರಿ ನಿಮ್ಮ ರೆಫರಲ್ ಕೋಡ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಈ ಆ್ಯಪಲ್ಲಿ ಯಾವುದಾದ್ರೂ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿ 5 ರೂಪಾಯಿ ಅಮೌಂಟ್ನ ಅರ್ನಿಂಗ್ ಮಾಡ್ಕೋಬೇಕು. ಅವಾಗ ಮಾತ್ರ ನಿಮಗೆ 5 ರೂಪಾಯಿ ಬರುತ್ತೆ. ಫ್ರೆಂಡ್ಸ್, ಈ ಆ್ಯಪ್ನಲ್ಲಿ ಮೇಯ್ನಾಗಿ ನಾವು ಬೇರೆ ಬೇರೆ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಮತ್ತು ಈ ಆ್ಯಪ್ನ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಜಾಸ್ತಿ ಅರ್ನಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ಈ ಆ್ಯಪ್ನಲ್ಲಿ ಅರ್ನಿಂಗ್ ಮಾಡ್ಕೊಂಡಿರೋ ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಕೆಲವೊಂದು ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಟೋಟಲ್ 18 ರೂಪಾಯಿನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಅಮೌಂಟ್ನ ವಿಡ್ರಾ ಮಾಡಿ ನೋಡೋಣ. ಅಮೌಂಟ್ನ ವಿಡ್ರಾ ಮಾಡಬೇಕಂದ್ರೆ ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಆ್ಯಪ್ನಲ್ಲಿ ಫಸ್ಟ್ ವಿಡ್ರಾಲ್ ಬಂದುಬಿಟ್ಟು 5 ರೂಪಾಯಿ ಇರುತ್ತೆ. ಸೆಕೆಂಡ್ ವಿಡ್ರಾಲ್ ಬಂದುಬಿಟ್ಟು 20 ರೂಪಾಯಿ ಇರುತ್ತೆ. ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಶ್ ಔಟ್ ಮೇಲೆ ಕ್ಲಿಕ್ ಮಾಡಿ
ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟರ್ ಮಾಡಿ. ಒಂದು ಸಾರಿ ನೀವು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಒನ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಮತ್ತೊಂದು ಸರಿ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಕ್ಯಾಶ್ ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿತಿನ್ 2 to 3 ಮಿನಿಟ್ಸ್ ಒಳಗಡೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಅನ್ನೋದು ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂದಿದೆ. ಫ್ರೆಂಡ್ಸ್, ಇವಾಗ ಈ ಆ್ಯಪ್ ಕಡೆಯಿಂದ ಬಂದಿರೋ ಪೇಮೆಂಟ್ ಪ್ರೂಫ್ನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ₹5 ಅಮೌಂಟ್ನ ವಿಡ್ರಾ ಮಾಡ್ಕೊಂಡಿದ್ಮೇಲೆ ಇನ್ಸ್ಟೆಂಟಾಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ₹5 ಜಮಾ ಆಗಿತ್ತು. ಸೆಕೆಂಡ್ ಟೈಮ್ ₹20 ಅಮೌಂಟ್ನ ವಿಡ್ರಾ ಮಾಡ್ಕೊಂಡಿದ್ದೀನಿ. ಇನ್ಸ್ಟೆಂಟಾಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಅನ್ನೋದು ಜಮಾ ಆಗಿದೆ. ಫ್ರೆಂಡ್ಸ್, ಇದೊಂದು ಒಳ್ಳೆ ಅರ್ನಿಂಗ್ ಆ್ಯಪ್, ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಈ ಆ್ಯಪ್ನ ಟ್ರೈ ಮಾಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.